ಶ್ರೀ ಗುರುದೇವ್, ಇದೊಂದು ಇಂಪಾರ್ಟೆಂಟ್ ಸೆಷನ್ ಅಂದ್ಕೊತೀನಿ. ಅದಕ್ಕಿಂತ ಮುಂಚೆ ನನ್ನ ಪರಿಚಯ ನಾನು ಮಾಡ್ಕೊತೀನಿ. ನನ್ನ ಹೆಸರು ಮಧುಸೂದನ್. ನಾನಿಲ್ಲಿ BGS PU ಸೈನ್ಸ್ ಆ್ಯಂಡ್ ಕಾಮರ್ಸ್ ಕಾಲೇಜ್ ಹಾಸನಲ್ಲಿ ಒಂದು ಸಿನ್ಸ್ 6 ಇಯರ್ಸಿಂದ ವರ್ಕ್ ಮಾಡ್ತಾಯಿದ್ದೀನಿ. ಸೊ ಓವರಾಲ್ ಒಂದು 10 ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇರ್ಬೋದು. ಅಸಿಸ್ಟೆಂಟ್ ಪ್ರೊಫೆಸರಾಗಿ 4 ಇಯರ್ಸ್ ವರ್ಕ್ ಮಾಡಿದ್ದೀನಿ, ಜೊತೆಗೆ ಇಲ್ಲಿ ಒಂದು 6 ಇಯರ್ಸ್. ಸೊ ಓವರಾಲ್ 10 ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇದೆ. ಆ್ಯಂಡ್ ನಿಮಗೆಲ್ಲ ತಿಳಿದಿರೋ ಹಾಗೆ ಕೋವಿಡ್-19 ಅನ್ನೋ ಒಂದು ಡಿಸೀಸಿಂದ ಓವರಾಲ್ ವರ್ಲ್ಡ್ ಈ ಒಂದು ಪ್ಯಾಂಡಮಿಕ್ ಡಿಸೀಸನ್ನು ಫೇಸ್ ಮಾಡ್ತಾಯಿದೆ. ಸೊ ಇದರಿಂದ ಸಾಕಷ್ಟು ವಲಯಕ್ಕೆ ತೊಂದರೆ ಆಗಿದೆ, ಅದರಲ್ಲಿ ಒಂದು ನಮ್ಮ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ಗಳಿಗೆ. ಸೊ ಆ ನಿಟ್ಟಿನಲ್ಲಿ ಸ್ಟೂಡೆಂಟ್ಸ್ಗೆ ಒಂದು ಬೆನಿಫಿಟ್ ಆಗಲಿ, ಮನೇಲೇ ಕೂತ್ಕೊಂಡವರು ಓದ್ಕೊಳ್ಳಿ, ನಾವು ಅವರಿಗೆ ಕಮ್ಯುನಿಕೇಟ್ ಆಗೋ ಒಂದು ಉದ್ದೇಶದಿಂದ ನಾವು ನಮ್ಮ ಸಂಸ್ಥೆ ಗುರುಗಳ ಆಶೀರ್ವಾದದಿಂದ ಮತ್ತು ಕೃಪಕಟಾಕ್ಷದಿಂದ ನಾವು ಆನ್ಲೈನ್ ಕ್ಲಾಸಸ್ನ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಆದ್ದರಿಂದ ಈ ಒಂದು ಬೆನಿಫಿಟ್ನ ಪ್ರತಿಯೊಬ್ಬರು ಸ್ಟೂಡೆಂಟ್ಸ್ಗಳು, ನಮ್ಮ BGS ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಪ್ರತಿಯೊಬ್ಬರು ಸ್ಟೂಡೆಂಟ್ಸ್ಗಳು ಇದನ್ನು ಬಳಸ್ಕೋಬೇಕು ಅಂತ ಕೇಳ್ಕೊತೀವಿ. ಆಯಿತು, ಈಗ ನಾವು ಇಲ್ಲಿ ಆಯ್ಕೆ ಮಾಡ್ಕೊಂಡಿರೋ ವಿಷಯ ಏನಂತ ಹೇಳಿದ್ರೆ, ಇಲ್ಲಿ ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ ಫರ್ಮ್ ಅಂತ. ಸೊ ಇದು ಹೋದ ವರ್ಷ ನೀವು ಫಸ್ಟ್ ಇಯರ್ PUCನಲ್ಲಿ ಓದಿರಲಿಲ್ಲ. ಅಕೌಂಟೆನ್ಸಿನಲ್ಲಿ ಪಾರ್ಟ್ನರ್ಶಿಪ್ ಫಾರ್ಮ್ ಬಗ್ಗೆ ನೀವು ಡಿಸ್ಕಸ್ ಮಾಡಿರಲಿಲ್ಲ. ಸೊ ಈ ವರ್ಷ ಅದು ಡಿಸ್ಕಸ್ ಮಾಡ್ತಾಯಿದ್ದೀವಿ. ದೆನ್ ಹೋದ ವರ್ಷ ನೀವು ಬಿಸ್ನೆಸ್ ಸ್ಟಡೀಸ್ನಲ್ಲಿ ಪಾರ್ಟ್ನರ್ಶಿಪ್ ಫಾರ್ಮ್ ಬಗ್ಗೆ, ಅಂದರೆ ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನಲ್ಲಿ, ಅಲ್ಲಿ ನೀವು ಸೆಕೆಂಡ್ ಕ್ಯಾಟಗರಿ ಆಫ್ ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನಲ್ಲಿ ಯು ಹ್ಯಾವ್ ಸ್ಟಡಿಡ್ ದ ಪಾರ್ಟ್ನರ್ಶಿಪ್ ಫಾರ್ಮ್. ದಟ್ ಎಂಟೈರ್ ಚಾಪ್ಟರ್ ಡೀಲ್ಸ್ ವಿತ್ ದಿ ಥಿಯರಿಟಿಕಲ್ ಆಸ್ಪೆಕ್ಟ್ಸ್. ಅಲ್ಲಿ ಅಕೌಂಟಿಂಗ್ ಆಸ್ಪೆಕ್ಟ್ಸ್ಗಳು ಇರಲಿಲ್ಲ. ಹೌ ಅಕೌಂಟಿಂಗ್ ಈಸ್ ಡನ್ ಫಾರ್ ದ ಪಾರ್ಟ್ನರ್ಶಿಪ್ ಫಾರ್ಮ್ ಅದು ಇರಲಿಲ್ಲ ಎಲ್ಲಿ ಹೋದ ವರ್ಷದಲ್ಲಿ, ಜಸ್ಟ್ ಥಿಯರಿ ಓದಿದ್ರಿ. ಆದರೆ ಇದು ಅಕೌಂಟಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಪಾರ್ಟ್ನರ್ಶಿಪ್ ಫಾರ್ಮ್, ಬಿಕಾಸ್ ಮ್ಯಾಕ್ಸಿಮಮ್ ಇನ್ ದ ಓವರಾಲ್ ಗ್ಲೋಬ್ನಲ್ಲಿ ಈ ಪಾರ್ಟ್ನರ್ಶಿಪ್ ಫಾರ್ಮ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ ಟ್ರೇಡ್ ಮೇಲೆ ಒಂದು ಇಂಪ್ಯಾಕ್ಟ್ನ ಬೀರ್ತಿದೆ. ಸೊ ಅಂದರೆ ನಂಬರ್ ಆಫ್ ಬಿಸ್ನೆಸಸ್ಗಳು ಪಾರ್ಟ್ನರ್ಶಿಪ್ ಫಾರ್ಮ್ ಫಾರ್ಮ್ಯಾಟ್ನಲ್ಲೇ ಆಗ್ತಾ ಇರೋದ್ರಿಂದ ಇದಕ್ಕೆ ಒಂದು ಅಕೌಂಟಿಂಗ್ ಬೇಕು. ಆದ್ದರಿಂದ ಈ ವರ್ಷದಲ್ಲಿ ಸೆಕೆಂಡ್ ಚಾಪ್ಟರ್ನಲ್ಲಿ ನಾವು ಪಾರ್ಟ್ನರ್ಶಿಪ್ ಫಾರ್ಮ್ನ ಗವರ್ನಮೆಂಟ್ ಇಂಟ್ರೊಡ್ಯೂಸ್ ಮಾಡಿ, ಈ ಪಾರ್ಟ್ನರ್ಶಿಪ್ ಫಾರ್ಮ್ ಇದು 4 ಕ್ಯಾಟಗರೀಸ್ ಆಗಿ ನಮಗೆ ಡಿವೈಡ್ ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ ಅಂತ ನಮ್ಮ ಅನುಕೂಲಕ್ಕೆ ನಾವೇನು ಮಾಡ್ಕೊಂಡಿದ್ವಿ, 4 ಪಾರ್ಟ್ ಮಾಡ್ಕೊಂಡಿದ್ವಿ. ಪಾರ್ಟ್ ಎ ಏನು ಹೇಳುತ್ತೆ, ಬೇಸಿಕ್ ಕಾನ್ಸೆಪ್ಟ್ ಬಗ್ಗೆ ಹೇಳುತ್ತೆ. ಇವತ್ತು ನಾವು ಡಿಸ್ಕಸ್ ಮಾಡೋಕ್ಕೆ ಹೊರಟಿರೋದು ಬೇಸಿಕ್ ಕಾನ್ಸೆಪ್ಟ್ಸ್, ಅದು ಪಾರ್ಟ್ ಎ ನಾವು ವಿಂಗಡಣೆ ಮಾಡ್ಕೊಂಡಿರೋದು ನಮ್ಮ ಅನುಕೂಲಕ್ಕೆ. ಪಾರ್ಟ್ ಬಿ ಪಾರ್ಟ್ನರ್ಶಿಪ್ಪಿಗೆ ಸಂಬಂಧಪಟ್ಟಿದ್ದೆ, ಆದರೆ ಕಂಟೆಂಟ್ ಬೇರೆ. ಸಿನೂ ಅಷ್ಟೇ ಪಾರ್ಟ್ನರ್ಶಿಪ್ಪಿಗೆ ಸಂಬಂಧಪಟ್ಟಿದೆ, ಕಂಟೆಂಟ್ ಬೇರೆ. ಅದೇ ಆ್ಯಸ್ ವೆಲ್ ಪಾರ್ಟ್ ಡಿ ಅಷ್ಟೇ, ಅದು ಸಹ ಪಾರ್ಟ್ನರ್ಶಿಪ್ಪಿಗೆ ಸಂಬಂಧಪಟ್ಟಿದೆ, ಕಂಟೆಂಟ್ ಬೇರೆ ಇದೆ. ಈಗ ನಾವು ಬೇಸಿಕ್ ಕಾನ್ಸೆಪ್ಟ್ಸ್ ಪಾರ್ಟ್ ಎನಲ್ಲಿ ಇದ್ದೀವಿ. ಈಗ ಇದು ಎಷ್ಟು ಇಂಪಾರ್ಟೆಂಟ್ ಚಾಪ್ಟರು ಫಾರ್ ದಿ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂನಿಂದ ಹೇಳೋದಾದರೆ, ಇದು 1 ಮಾರ್ಕ್ಸ್ ಕ್ಯಾಟಗರಿಗೆ, ಇಲ್ಲಿ ನೋಡಿ 1 ಮಾರ್ಕ್ಸ್ ಕ್ಯಾಟಗರಿ, 2 ಮಾರ್ಕ್ಸ್ ಕ್ಯಾಟಗರಿ, 6 ಮಾರ್ಕ್ಸ್ ಕ್ಯಾಟಗರಿ, 5 ಮಾರ್ಕ್ಸ್ ಕ್ಯಾಟಗರಿಗೆ ಈ ಚಾಪ್ಟರ್ನ ಕೊಡ್ತಾರೆ. ಓವರಾಲ್ 14 ಮಾರ್ಕ್ಸ್ಗೆ ಕೊಡ್ತಾರೆ ಈ ಚಾಪ್ಟರ್. ಆಯಿತಾ? ನಾವು ಈ ಒಂದು ಬೇಸಿಕ್ ಕಾನ್ಸೆಪ್ಟ್ಸ್ನಲ್ಲಿ, ಅಂದರೆ ಪಾರ್ಟ್ ಎನಲ್ಲಿ ನಾವು ಸದ್ಯಕ್ಕೆ ಇವತ್ತಿನ ಸೆಷನ್ 1ನಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿರೋ ಟಾಪಿಕ್ ಯಾವುದು ಅಂದರೆ ಅಕೌಂಟಿಂಗ್ ಪಾರ್ಟ್ನರ್ಶಿಪ್ ಫರ್ಮ್. ಅಂದರೆ ಅರ್ಥ ಆಗ್ತಿದೆಯಾ? ಅಕೌಂಟಿಂಗ್ ಬಗ್ಗೆ ಹೇಳ್ತೀನಿ, ಪಾರ್ಟ್ನರ್ಶಿಪ್ ಬಗ್ಗೆ ಹೇಳ್ತೀನಿ, ಫರ್ಮ್ ಬಗ್ಗೆ ಹೇಳ್ತೀನಿ. ಇವತ್ತೊಂದು 10-15 ಮಿನಿಟ್ಸ್ ನಾವು ಎಕ್ಸ್ಪ್ಲೇಷನಲ್ಲಿ ನಿಮಗೆ ಎಲ್ಲವೂ 1 ಮಾರ್ಕ್ಸಿಂದ ಎಲ್ಲವಕ್ಕೂ ಆನ್ಸರ್ ಮಾಡೋಕ್ಕಾಗಲ್ಲ, ಎಲ್ಲವೂ 2 ಮಾರ್ಕ್ಸಿಂದ ಆನ್ಸರ್ ಮಾಡೋಕ್ಕಾಗಲ್ಲ. ಸಮ್ ಆಫ್ ಕಂಟೆಂಟ್ ಮಾರ್ಕ್ಸ್ ರಿಲೇಟೆಡ್ ಟು 1 ಮಾರ್ಕ್ಸ್ 2 ಮಾರ್ಕ್ಸ್ ನೀವು ಆನ್ಸರ್ ಮಾಡ್ಬೋದು. ಓವರಾಲ್ ಚಾಪ್ಟರ್ ಕಂಪ್ಲೀಟ್ ಆಗೋ ತನಕ ಆದಮೇಲೆ ನೀವು ಓವರಾಲ್ ಹೋಲ್ಡಿಂಗ್ ತೊಗೊತೀರಾ ಪಾರ್ಟ್ ಎನಲ್ಲಿ ಪಾರ್ಟ್ನರ್ಶಿಪ್ ಫಾರ್ಮ್ ವಿಷಯದೊಳಗಡೆ. ಅಂಡರ್ಸ್ಟ್ಯಾಂಡ್? ಈಗ ಕ್ಲಿಯರ್ ಆಗಿರುತ್ತೆ ನೋಡಿ, 1 ಮಾರ್ಕ್ಸ್ 2 ಮಾರ್ಕ್ಸ್ಗೆ ಈ ಎಂಟೈರ್ ಟಾಪಿಕ್ ರಿಲೇಟ್ ಆಗುತ್ತೆ. ದೆನ್ ಫಸ್ಟ್ ನಾವು ಪಾರ್ಟ್ನರ್ಶಿಪ್ ಅಂದರೆ ಏನು ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಜೊತೆಗೆ ಅದು ಫರ್ಮ್ ಆಗಿ ಯಾವಾಗ ಕನ್ವರ್ಟ್ ಆಗುತ್ತೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಅವೆರಡು ಡಿಸ್ಕಸ್ ಮಾಡಾದಮೇಲೆ ನಾವು ಅಕೌಂಟಿಂಗ್ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಪಾರ್ಟ್ನರ್ಶಿಪ್ ಅಂದರೆ ಏನು?
ಇಲ್ಲಿ ನೋಡಿ ಇಲ್ಲಿ ಹೇಳ್ತಾ ಇದ್ದೀವಿ ಪಾರ್ಟ್ನರ್ಶಿಪ್ ಅಂದರೆ ಏನು ಅಂತ. ದ ರಿಲೇಷನ್ ಬಿಟ್ವೀನ್ ದ ಪರ್ಸನ್ಸ್ ಹೂ ಹ್ಯಾವ್ ಅಗ್ರೀಡ್ ಟು ಶೇರ್ ದ ಪ್ರಾಫಿಟ್ಸ್ ಆಫ್ ಎ ಬಿಸ್ನೆಸ್ carried on by all or any one of them acting for all. ಇಲ್ಲಿ ಇಂಪಾರ್ಟೆಂಟ್ ಹೈಲೈಟಿಂಗ್ ವರ್ಡ್ಗಳು ಯಾವುದು? ಇಲ್ಲಿ ಎಲ್ಲರೂ ಅಕೌಂಟೆನ್ಸಿನಲ್ಲಿ ಏನು ನೀವು ಎಕ್ಸಾಮ್ಷನ್ ಇರುತ್ತೆ ಅಂತ ಹೇಳಿದ್ರೆ, ಅಕೌಂಟಿಂಗ್ ಅಂದರೆ ಫೋಕಸ್ ಮೇನ್ಲಿ ನೀವು ಲೆಕ್ಕದ ಬಗ್ಗೆ ಮಾಡ್ತೀರಾ. ಸೊ ಅಕೌಂಟೆನ್ಸಿ ಅಂದ್ರೇ ಥಿಯರಿ ಆ್ಯಂಡ್ ಪ್ರಾಕ್ಟೀಸ್. ಸೊ ಥಿಯರಿ ಮೇಲೆ ನೀವು ಎಷ್ಟು ಹೋಲ್ಡ್ ಮಾಡ್ತೀರಾ ಅಷ್ಟು ನೀವು ಪ್ರಾಕ್ಟೀಸ್ ಮಾಡ್ಬೋದು. ಅದಕ್ಕೆ ಮೈನ್ಯೂಟ್ ಆಸ್ಪೆಕ್ಟ್ಸ್ಗಳನ್ನ ನಾವು ಡೀಟೇಲ್ಡಾಗಿ ಓದಬೇಕು, ಆಯಿತಾ? ಈಗ ನೋಡಿ ಇಲ್ಲಿ ಹೈಲೈಟಿಂಗ್ ವರ್ಡ್ಸ್ಗಳು ಯಾವುದು? ರಿಲೇಷನ್, ಆಯಿತಾ? ನಿಮಗೆ ಗೊತ್ತು ಮಾಡ್ಕೊಂಡು ಬಿಸ್ನೆಸ್. ಆಮೇಲೆ ಇದು ಎಂಟೈರ್ ಸೆಂಟೆನ್ಸ್ ಅಂಡರ್ಸ್ಟ್ಯಾಂಡ್. ಸೊ ರಿಲೇಷನ್ ಅಂದರೆ ನಿಮಗೆ ಆಲ್ರೆಡಿ ಗೊತ್ತು. ರಿಲೇಷನ್ ಅಂದರೆ ಒಂದು ಟರ್ಮ್ ಬಗ್ಗೆ ಅಥವಾ ವರ್ಡ್ ಬಗ್ಗೆ ನಿಮ್ಗೆ ಆಲ್ರೆಡಿ ಐಡಿಯಾ ಇದೆ. ಏನು ಒಂದು ಸಂಬಂಧಗಳು. ಇಲ್ಲಿ ನಾವು ರೆಗ್ಯುಲರಾಗಿ ನೋಡೋ ಸಂಬಂಧಗಳು ಬೇರೆ. ಬ್ಲಡ್ ರಿಲೇಷನ್ಸ್ ಇರುತ್ತೆ, ಆಯಿತಾ? ಅಲ್ಲಿ ನಮ್ಮ ಪೇರೆಂಟ್ಸ್ ಆಗಿರ್ಬೋದು, ಬ್ರದರ್ಸ್ ಆಗಿರ್ಬೋದು, ಸಿಸ್ಟರ್ಸ್ ಆಗಿರ್ಬೋದು, ನಾವೆಲ್ಲ ಒಂದು ರಿಲೇಷನಲ್ಲಿ ಫ್ಯಾಮಿಲಿ ರಿಲೇಷನಲ್ಲಿ ಬಾಂಡೇಜ್ ಆಗಿರ್ತೀವಿ. ಬಟ್ ಅಲ್ಲಿ ನಮ್ಮ ನಡುವೆ ಯಾವುದೇ ರೀತಿ ಪ್ರಾಫಿಟ್ ಇಂಟೆನ್ಷನ್ ಇರಲ್ಲ, ಆಯಿತಾ? ಇಲ್ಲಿ ರಿಲೇಷನ್ ಅಂದರೆ ಪ್ರಾಫಿಟ್ ಇಂಟೆನ್ಷನ್ ಇದೆ ಈ ರಿಲೇಷನಲ್ಲಿ. ಅಂದರೆ ಇದು ನಾವೆಂತ ಕರಿತೀವಿ? ಬಿಸ್ನೆಸ್ ರಿಲೇಷನ್ ಅಂತ ಹೇಳ್ತೀವಿ, ಆಯಿತಾ? ಸೊ ಇಲ್ಲಿ ಯಾವ ರಿಲೇಷನ್ ಇದೆ? ರಿಲೇಷನ್ ವಿತ್ ರೆಸ್ಪೆಕ್ಟ್ ಟು ದ ಬಿಸ್ನೆಸ್. ನಾವು ಏನಕ್ಕೆ ಬಿಸ್ನೆಸ್ ಮಾಡ್ತೀವಿ ಅಂದರೆ ಇನ್ ಆರ್ಡರ್ ಟು ಆನ್ ದಿ ಪ್ರಾಫಿಟ್ಸ್. ಓಕೆ, ರಿಲೇಷನ್ ಬಗ್ಗೆ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿರ್ಬೋದು ಈಗ. ಸೊ ರಿಲೇಷನ್ ಬಿಟ್ವೀನ್ ದ ಪರ್ಸನ್ಸ್, ಇಲ್ಲಿ ನೋಡಿ ಬಿಟ್ವೀನ್ ದ ಪರ್ಸನ್ಸ್ ಅಂತ ಇದೆ. ಪರ್ಸನ್ಸ್ ಅಂದ್ರೇ ಏನಾಯಿತು? ಮೋರ್ ದ್ಯಾನ್ ಒನ್ ಅಂತ. ಇಲ್ಲಿ ಆ್ಯಕ್ಟ್ ಏನು ಹೇಳಿದೆ? ಇಲ್ಲಿ ಟೂ ಆರ್ ಮೋರ್, ಟೂ ಆರ್ ಮೋರ್ ಅಂದರೆ ಅರ್ಥ ಏನಾಯಿತು? ದ ರಿಲೇಷನ್ ಬಿಟ್ವೀನ್ ಟೂ ಆರ್ ಮೋರ್ ಪರ್ಸನ್ಸ್ ಹೂ ಹ್ಯಾವ್ ಅಗ್ರೀಡ್ ಅಂದರೆ ಎರಡು ಮತ್ತು ಎರಡಕ್ಕಿಂತ ಜಾಸ್ತಿ ಪರ್ಸನ್ಸ್ ಅಂದರೆ ವ್ಯಕ್ತಿಗಳು ಜೊತೆಗೂಡಿ ಮಾಡುವಂಥ ವ್ಯವಹಾರ, ಈ ಬಿಸ್ನೆಸ್ ಅಂದರೆ ವ್ಯವಹಾರಕ್ಕೆ ನಾವೇನಂತ ಕರಿತೀವಿ? ಪಾರ್ಟ್ನರ್ಶಿಪ್ ಅಂತ ಕರಿತೀವಿ, ಅಂಡರ್ಸ್ಟ್ಯಾಂಡ್? ಸೊ ಎರಡಕ್ಕಿಂತ ಜಾಸ್ತಿ, ಟೂ ಆರ್ ಮೋರ್ ಪರ್ಸನ್ಸ್ ಅಸೋಸಿಯೇಟೆಡ್ ಟುಗೆದರ್ ಟು ಕಂಡಕ್ಟ್ ಎ ಬಿಸ್ನೆಸ್ ಇನ್ ಆರ್ಡರ್ ಟು ಆನ್ ದ ಪ್ರಾಫಿಟ್ಸ್ ಈಸ್ ಕಾಲ್ಡ್ ಪಾರ್ಟ್ನರ್ಶಿಪ್, ಅಂಡರ್ಸ್ಟ್ಯಾಂಡ್? ದೆನ್ ಇಲ್ಲಿ ಇಂಪಾರ್ಟೆಂಟ್ ಆಗಿರೋ ಇನ್ನೊಂದು ಸೆಂಟೆನ್ಸ್ ಇದೆ ಅಂದರೆ ಕ್ಯಾರಿಡ್ ಆನ್ ಬೈ ಆಲ್ ಆರ್ ಎನಿ ಆಫ್ ದೆಮ್ ಆ್ಯಕ್ಟಿಂಗ್ ಫಾರ್ ಆಲ್. ಇದಕ್ಕೊಂದು ಎಕ್ಸಾಂಪಲ್ ತೊಗೊಳ್ಳೋಣ. ಇದನ್ನು ಇಲಿಸ್ಟ್ರೇಟ್ ಮಾಡೋಕ್ಕೆ ಒಂದು ಎಕ್ಸಾಂಪಲ್ ತೊಗೊಂಡು, ಎಸ್ಯೂಮ್ ಈಗ ನಾನೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾಯಿದ್ದೆ. ಓಕೆ, ನನ್ನ ಹೆಸರು ಮಧುಸೂದನ್. ಓಕೆ, ಈಗ ನನಗೊಂದು ಐಡಿಯಾ ಬಂತು, ನಾನು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ. ಈಗ ನನ್ನ ಹತ್ರ ಕಮ್ಮಿ ಬಂಡವಾಳ ಇದೆ, ಲೋ ಕ್ಯಾಪಿಟಲ್ ಇದೆ, ನನ್ನ ಹತ್ರ ಬಂಡವಾಳ ಅಷ್ಟಿಲ್ಲ. ನಾನೇನು ಮಾಡಿದೆ, ಈ ಬಿಸ್ನೆಸ್ಗೆ ಬಂಡವಾಳ ಜಾಸ್ತಿ ಬೇಕು ಅಂತ ನಾನು ನನ್ನ ಫ್ರೆಂಡನ್ನ ಇನ್ಯಾರು ಎಕ್ಸ್ ಮತ್ತು ವೈನ ಜಾಯಿನ್ ಮಾಡ್ತೀನಿ. ಸೊ ನನ್ನ ಜೊತೆಗೆ ನಾನು ಮಧುಸೂದನ್ ಎಂ, ನನ್ನ ಫ್ರೆಂಡ್ಸ್ ಇನ್ನಿಬ್ಬರು ಎಕ್ಸ್ ಮತ್ತು ವೈನ ಸೇರಿಸ್ಕೊಳ್ತೀನಿ, ಆಯಿತಾ? ಈಗ ನಮ್ಮ ಒಂದು ಇಂಟೆನ್ಷನ್ನು ಬಿಸ್ನೆಸ್ಸಾಗಿ ಕನ್ವರ್ಟ್ ಆಯಿತು. ಆ ಕನ್ವರ್ಟ್ ಆಗಿರೋ ಬಿಸ್ನೆಸ್ಗೆ ನಾವೇನಂತ ಕರಿತೀವಿ? ಪಾರ್ಟ್ನರ್ಶಿಪ್ ಅಂತ ಹೇಳ್ತೀವಿ, ಆಯಿತಾ? ಸೊ ಈಗ ನಮ್ಮ ರಿಲೇಷನ್ಶಿಪ್ ಕ್ರಿಯೇಟ್ ಆಗಿದೆ. ಈಗ ನಾವು 3 ಜನ ರಿಲೇಟಿವ್ಸ್ ಆದ. ಯಾವ ಥರ ರಿಲೇಟಿವ್? ಬಿಸ್ನೆಸ್ ರಿಲೇಷನ್, ಬಿಸ್ನೆಸ್ಗೆ ಸಂಬಂಧಪಟ್ಟಂಗೆ ರಿಲೇಟಿವ್ ಆದ. ಇಲ್ಲಿ ಕ್ಯಾರಿಡ್ ಬೈ ಆಲ್ ಅಂತ ಹೇಳಿದ್ರೆ ಈ ಪಾರ್ಟ್ನರ್ಶಿಪ್ ಇದೆಯಲ್ಲ, ಇದನ್ನು ಎಲ್ಲರೂ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡೋದು. ಒಂದು ಬಿಸ್ನೆಸ್ನ ರನ್ ಮಾಡೋಕ್ಕೆ ಈ 3 ಪಾರ್ಟ್ನರ್ಸ್ಗಳು ಆ್ಯಕ್ಟಿವ್ ಆಗಿ ಇನ್ವಾಲ್ವ್ ಆಗೋದು. ಬಿಸ್ನೆಸ್ನ ಡೇ ಟು ಡೇ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗೋದು. ದಟ್ ಇಸ್ ವಾಟ್ ಕ್ಯಾರಿಡ್ ಆನ್ ಬೈ ಆಲ್ ಅಂದರೆ ಇಟ್ ಈಸ್ ದ ರಿಲೇಷನ್ ಬಿಟ್ವೀನ್ ದ ಪರ್ಸನ್ಸ್ ಅಂದರೆ ಪ್ಲೂರಲ್ ಆಯಿತು, ಅಂದರೆ ಟೂ ಆರ್ ಮೋರ್ ಹೂ ಹ್ಯಾವ್ ಅಗ್ರೀಡ್ ಅಂದರೆ ಜಾಯಿನ್ ಆದರೂ ಮುಂದೆ ಏನಾದರೂ ಪ್ರಾಫಿಟ್ ಬಂದರೆ ಅದನ್ನು ಶೇರ್ ಮಾಡ್ಕೋಬೇಕು ಅಂತ. ಪ್ರಾಫಿಟ್ ಯಾವುದ್ರಲ್ಲಿ ಬರುತ್ತೆ? ಬಿಸ್ನೆಸ್ಸಲ್ಲಿ ಬರುತ್ತೆ. ಆ ಬಿಸ್ನೆಸ್ ಯಾರು ನಡೆಸ್ತಿದ್ದಾರೆ? ಈ 3 ಇಲ್ಲಿ ತನಕ, ಈ 3 ಅಥವಾ ಇಲ್ಲಿ ಒಬ್ಬ ಪಾರ್ಟ್ನರ್ ಮಾತ್ರ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾನೆ, ಇನ್ನಿಬ್ಬರು ಪಾರ್ಟ್ನರ್ ಮಾತ್ರ ಆ್ಯಕ್ಟಿವ್ ಆಗಿ ವರ್ಕ್ ಮಾಡಲ್ಲ. ಇವರಿಬ್ಬರನ್ನ ಸ್ಲೀಪಿಂಗ್ ಪಾರ್ಟ್ನರ್ಸ್ ಅಂತ ಹೇಳ್ತೀವಿ.
ಎಮ್ಮನ್ನು ಆಕ್ಟಿವ್ ಪಾರ್ಟ್ನರ್ ಅಂತ ಹೇಳ್ತೀವಿ. ದಟ್ಸ್ ವೈ ಇಲ್ಲಿ ಏನು ಸೆಂಟೆನ್ಸಸ್ ಇದೆ ನೋಡಿ, ಎನಿ ಆಫ್ ದೆಮ್ ಆಕ್ಟಿಂಗ್ ಫಾರ್ ಆಲ್. ಈ ಒಬ್ಬ ಇಬ್ಬರಿಗೋಸ್ಕರ ಕೆಲಸ ಮಾಡ್ತಾರೆ. ಇದರಿಂದ ಇವರಿಬ್ಬರು ಸ್ಲೀಪಿಂಗ್ ಆಗ್ತಾರೆ, ಎಮ್ ಮಾತ್ರ ಆಕ್ಟಿವ್ ಪಾರ್ಟ್ನರ್ ಆಗ್ತಾರೆ. ಇದು ನಿಮಗೆ ಟೈಪ್ಸ್ ಆಫ್ ಪಾರ್ಟ್ನರ್ಸಲ್ಲಿ ಇದೆ ಲಾಸ್ಟ್ ಇಯರ್. ಅಂಡರ್ಸ್ಟ್ಯಾಂಡ್? ಸೊ ಸಮರೈಸ್ ಮಾಡೋದು ಹೇಳೋದಾದ್ರೆ ಪಾರ್ಟ್ನರ್ಶಿಪ್ ಅಂದರೆ, ಈಗ ನಾವೇನು ಫರ್ಮಿಗೆ ಹೋಗಿಲ್ಲ, ಜಸ್ಟ್ ವಿ ಆರ್ ಡಿಸ್ಕ್ರೈಬಿಂಗ್ ದ ವರ್ಡ್ ಪಾರ್ಟ್ನರ್ಶಿಪ್. ಪಾರ್ಟ್ನರ್ಶಿಪ್, ಅಗೇನ್ ಐ ರಿಪೀಟ್, ಪಾರ್ಟ್ನರ್ಶಿಪ್ ಅಂದರೆ ಇಟ್ ಈಸ್ ಅ ರಿಲೇಷನ್ ಅಥವಾ ರಿಲೇಷನ್ಶಿಪ್ ಬಿಟ್ವೀನ್ 2 or more persons, okay, joined together to run a business. By that, the partners will gain a benefit from the business, which is carried on by all, or any one of them acting for all. This is what the meaning of partnership. ಎಕ್ಸಾಮಿನೇಷನಲ್ಲಿ ನಾವು ಈ ಚಾಪ್ಟರ್ನಲ್ಲಿ ಮೇಜರಾಗಿ ಸ್ಟೂಡೆಂಟ್ಸ್ ಮಾಡೋ ಮಿಸ್ಟೇಕ್ ಏನಂದರೆ 6 ಮಾರ್ಕ್ಸ್ ಮತ್ತು 5 ಮಾರ್ಕ್ಸ್ ಫೋಕಸ್ ಮಾಡ್ತಾರೆ. ಅದರ ಬೇಸಿಕ್ ರೂಲ್ಸು ಇನ್ನೂ ತುಂಬ ಇದೆ. ಅದ್ರಲ್ಲಿ ನಾವು ಮೈನ್ಯೂಟ್ ಆಸ್ಪೆಕ್ಟ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಇವತ್ತು ಕ್ಲಾಸ್. ಸೊ ನೋಡಿ, ಈ ಒಂದು ಡೆಫಿನೇಷನ್ ಅಥವಾ ಮೀನಿಂಗಲ್ಲಿ ಎಷ್ಟು ಅರ್ಥ ಸೇರಿಕೊಂಡಿದೆ. ಆಯಿತು, ಈಗ ಇಷ್ಟನ್ನ ರಿಲೇಷನ್ಶಿಪ್ ಬಿಟ್ವೀನ್ ಪಾರ್ಟ್ನರ್ಸ್ ಅಂತ ಹೇಳಿದೆ. ಈ ರಿಲೇಷನ್ಶಿಪ್ಪು ಸ್ಟ್ರಾಂಗ್ ಆಗಬೇಕು, ತುಂಬ ವರ್ಷ ಬಾಳಬೇಕು. ಹಾಗಾದರೆ ನಾವೇನು ಮಾಡಬೇಕು? ಅದಕ್ಕೆ ಈ ಪಾರ್ಟ್ನರ್ಸು ಏನು ಮಾಡ್ತಾರೆ ಅಂದರೆ ಪಾರ್ಟ್ನರ್ಶಿಪ್ ಡೀಡ್ ಅಂತ ಕ್ರಿಯೇಟ್ ಮಾಡ್ಕೊತಾರೆ. ಆಯಿತಾ? ಕನ್ನಡದಲ್ಲಿ ಪಾರ್ಟ್ನರ್ಶಿಪ್ ಡೀಡ್ ಅಂದರೆ ಇಟ್ಸ್ ಎ ಪಾಲುದಾರಿಕೆ ಪತ್ರ ಅಂತ ಹೇಳ್ತೀವಿ, ಅಥವಾ ಡೀಡ್ ಅಂದರೆ ಇಟ್ ಎ ಪೇಪರ್. ಸೊ ಇನ್ ಆರ್ಡರ್ ಟು ಸ್ಟ್ರಾಂಗನ್ ಅವರ್ ಸ್ಟ್ರೆಂತ್ ಆಫ್ ಪಾರ್ಟ್ನರ್ಶಿಪ್, ಸೊ ಆಲ್ ದ ಪಾರ್ಟ್ನರ್ಸ್ ಹ್ಯಾವ್ ಟು ಕ್ರಿಯೇಟ್ ಎ ಪಾರ್ಟ್ನರ್ಶಿಪ್ ಡೀಡ್. ಆಯಿತಾ? ಹಾಗಾದರೆ ಪಾರ್ಟ್ನರ್ಶಿಪ್ ಡೀಡ್ ಅಂದರೆ ಏನು? ಇಲ್ಲಿ ನೋಡಿ, ನೆಕ್ಸ್ಟ್ ಲೈನಲ್ಲಿ ಹೇಳಿದ್ದೀವಿ, ದ ಡಾಕ್ಯುಮೆಂಟ್, ಇಟ್ ಇಸ್ ಎ ಡಾಕ್ಯುಮೆಂಟ್ which contains the terms of partnership agreement. ಅಂದರೆ ನಾನು ಹೇಳಿದೆ ಆವಾಗಲೇ, ಪಾರ್ಟ್ನರ್ಶಿಪ್ ಡೀಡ್ ಅಂದರೆ ಒಂಥರ ಪೇಪರ್. ಅದೆಂಥ ಪೇಪರ್? ಮತ್ತೆ ಇಲ್ಲಿ ನೋಡಿ, ಇಲ್ಲಿ ಹೇಳಿದ್ದೀನಿ, ಡೀಡ್ ಮಸ್ಟ್ ಬಿ ಸ್ಟ್ಯಾಂಪ್. ಅಂದರೆ ಸ್ಟ್ಯಾಂಪ್ ಪೇಪರ್, ರೆಗ್ಯುಲರ್ ಪೇಪರ್ ಥರ ಎಲ್ಲ ಇರಲ್ಲ, ಅದೊಂಥರ ಸ್ಟ್ಯಾಂಪ್ ಪೇಪರ್ ಥರ ಇರುತ್ತೆ. ಆ ಸ್ಟ್ಯಾಂಪ್ ಪೇಪರ್ ಮೇಲೆ ಎಲ್ಲ ಪಾರ್ಟ್ನರ್ಸ್ ಯಾರ್ಯಾರು ಜಾಯಿನ್ ಆಗಿದ್ದಾರೆ ಎಲ್ಲ ಪಾರ್ಟ್ನರ್ಸ್ ಏನು ಮಾಡ್ತಾರೆ, ಆ ಡಾಕ್ಯುಮೆಂಟಲ್ಲಿ ಕೆಲವು ಟರ್ಮ್ಸ್ಗಳನ್ನ ಬರೀತಾರೆ. ಮುಂದೆ ನಮ್ಮಲ್ಲಿ ಜಗಳ ಆಗಬಾರ್ದು, ಹೊಡೆದಾಟ ಆಗಬಾರ್ದು ಅಂತ ಏನು ಮಾಡ್ತಾರೆ, ಕೆಲವು ಟರ್ಮ್ಸ್ಗಳನ್ನ ಲಿಸ್ಟ್ ಔಟ್ ಮಾಡ್ತಾರೆ, ಬರೀತಾರೆ. ನೋಡಿ, ಅದನ್ನು ಏನನ್ನು ಬರೆಸ್ಕೋತಾರೆ? ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ನ ಬರೆಸ್ಕೋತಾರೆ, ಅಂದರೆ ಒಪ್ಪಂದಗಳು. ಅಂಡರ್ಸ್ಟ್ಯಾಂಡ್? ಸೊ ಈ ಡಾಕ್ಯುಮೆಂಟ್ ಏನು ಕಂಟೈನ್ ಆಗುತ್ತೆ? ಟರ್ಮ್ಸ್ ಆಫ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್. ಆ ಟರ್ಮ್ಸ್ಗಳು ಏನೇನು ಇರ್ಬೋದು? ಇಲ್ಲಿ ನೋಡಿ, ಇಲ್ಲಿ ಬರೆದಿದ್ದೀನಿ, ಇಲ್ಲಿ ನೋಡ್ಕೊಳ್ಳಿ, ಫೋಕಸ್ ಮಾಡಿ. ಪ್ರಾಫಿಟ್ ಶೇರಿಂಗ್ ರೇಷಿಯೋ, ಅಕಸ್ಮಾತ್ ಮುಂದೆ ಲಾಭ ಬಂತು, ಅದನ್ನು ಯಾವ ರೀತಿ ಹಂಚ್ಕೊಳ್ಳೋದು? ಅದು ಎಲ್ಲಿರುತ್ತೆ? ಪಾರ್ಟ್ನರ್ಶಿಪ್ ಡೀಡಲ್ಲಿರುತ್ತೆ. ತುಂಬ ಕಂಟೆಂಟ್ಸ್ ಇದೆ, ನಾನು 5 ಇಂಪಾರ್ಟೆಂಟ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ದೆನ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ನಾವು ಹಾಕಿರೋ ಬಂಡವಾಳಕ್ಕೆ ಬಡ್ಡಿ ಎಷ್ಟು % ತೊಗೋಬೇಕು, ಅದು ಸಹ ಡೀಡಲ್ಲಿ ನಾವು ಮೆನ್ಷನ್ ಮಾಡ್ಕೊತೀವಿ. ದೆನ್ ಇಂಟ್ರೆಸ್ಟ್ ಆನ್ ಅಡ್ವಾನ್ಸಸ್, ಪಾರ್ಟ್ನರೇ ಫರ್ಮಿಗೆ ಲೋನ್ ಕೊಟ್ಟರೆ ಅದಕ್ಕೆ ಎಷ್ಟು ಬಡ್ಡಿ ಕೊಡಬೇಕು, ಬಡ್ಡಿ ತೊಗೋಬೇಕು, ಪಾರ್ಟ್ನರ್ಸ್ ಇವೆಲ್ಲ ಮೈಂಡಲ್ಲಿ ಮಾಡ್ಕೊಳ್ಳೋದು ಪಾರ್ಟ್ನರ್ಸ್. ಸೊ ಅದು ಎಲ್ಲಿರುತ್ತೆ? ಡೀಡಲ್ಲಿರುತ್ತೆ. ರೆಮ್ಯುನರೇಷನ್ ಟು ದ ಪಾರ್ಟ್ನರ್ಸ್ ಕೆಲಸ ಮಾಡ್ತಾರಲ್ಲ, ಅದಕ್ಕೆ ರೆಮ್ಯುನರೇಷನ್ ಅಂದರೆ ಸಂಬಳ. ಆಯಿತಾ? ಸೊ ಅದೆಷ್ಟು ಫರ್ಮಿಂದ ತೊಗೋಬೇಕು, ಅದನ್ನು ಸಹ ಡೀಡಲ್ಲಿ ಮೆನ್ಷನ್ ಮಾಡಿರ್ತಾರೆ. ದೆನ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್, ಅಂದರೆ ಫರ್ಮಿಂದನೇ ಪಾರ್ಟ್ನರ್ಸು ತನ್ನ ಪರ್ಸ್ನಲ್ ಯೂಸಿಗೆ ದುಡ್ಡನ್ನು ತೊಗೊಂಡು ಹೋಗ್ತಾರಲ್ಲ, ಅದಕ್ಕೆ ಬಡ್ಡಿ ಎಷ್ಟು, ಅದು ಸಹ ಟರ್ಮ್ಸಲ್ಲಿ ಇರುತ್ತೆ. ಅಂದರೆ ಸಮರೈಸ್ ಮಾಡೋದು ಹೇಳೋದಾದರೆ, 2 or more persons joined together conduct a business in order to sustain that business for a longer time. So partners have to create partnership deed. Then what is partnership deed? It is a document which contains terms of partnership agreement. And what are terms? These are mentioned here. ಟರ್ಮ್ಸ್ ಏನೇನಿದೆ ಮೆನ್ಷನ್ ಮಾಡಿದ್ದೀವಿ. ತುಂಬ ಇದೆ, ನಾವು 5 ಇಂಪಾರ್ಟೆಂಟ್ ಟರ್ಮ್ಸ್ನ ಮೆನ್ಷನ್ ಮಾಡಿದ್ದೀನಿ. ಇದು ಮುಂದಕ್ಕೆ ನಿಮಗೆ 5 ಮಾರ್ಕ್ಸ್ ಕೊಡ್ತೀವಿ ಪರ್ಟಿಕ್ಯುಲರ್ ಪಾರ್ಟ್. ಅಂಡರ್ಸ್ಟ್ಯಾಂಡ್? ಸೊ ಇಷ್ಟೆಲ್ಲ ಆದಮೇಲೆ ನಾವೆಲ್ಲ ಎಲ್ಲ ಒಂದೇ ಮನಸ್ಥಿತಿಯವರೆಲ್ಲ ಒಂದುಗೂಡಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅನ್ನಿಸ್ತು. ನಾವು ಪಾರ್ಟ್ನರ್ಶಿಪ್ ಡೀಡ್ ಕ್ರಿಯೇಟ್ ಮಾಡಿದ್ವು. ಇದಾದಮೇಲೆ ನಾವೇನು ಮಾಡಬೇಕು, ನಮ್ಮ ಒಂದು ಬಿಸ್ನೆಸ್ನ ರಿಜಿಸ್ಟರ್ ಮಾಡಿಸ್ಬೇಕು. ಎಲ್ಲಿ ರಿಜಿಸ್ಟರ್ ಮಾಡಿಸ್ಬೇಕು?
ರಿಜಿಸ್ಟರ್ ಆಫ್ ಫರ್ಮ್ಸ್. ನಮ್ಮ ಒಂದು ಬಿಸ್ನೆಸ್ನ ನಮ್ಮ ಒಂದು ಲೊಕ್ಯಾಲಿಟಿನಲ್ಲಿ ರಿಜಿಸ್ಟರ್ ಆಫ್ ಫರ್ಮ್ಸ್ ಅಂತ ಇರ್ತಾರೆ. ಅವ್ರ ಹತ್ರ ನಮ್ಮ ಒಂದು ಇಂಟೆನ್ಷನ್ನ ನಾವು ಪೇಪರ್ ಡಾಕ್ಯುಮೆಂಟ್ ಕೊಡಬೇಕು. ಕೊಟ್ಟಾಗ ಅವರು ಎಲ್ಲ ಪ್ರೊಸೀಜರ್ ಮಾಡಿ ನಿಮ್ಮನ್ನ ಅವ್ರ ಬುಕ್ಕಲ್ಲಿ ಬರ್ಕೊತಾರೆ. ಏನಂತ, ನಿಮ್ಮ ಬಿಸ್ನೆಸ್ಸು ಸ್ಟಾರ್ಟ್ ಆಗೋಕ್ಕೆ ಅನುಮತಿ ಕೊಡ್ತೀವಿ ಅಂತ. ಯಾವಾಗ ಅನುಮತಿ ಕೊಡ್ತೀವಿ ಆವಾಗ ನಮಗೆ ಫರ್ಮ್ ಅಂತ ಐಡೆಂಟಿಟಿ ಸಿಗುತ್ತೆ. ಅಂಡರ್ಸ್ಟ್ಯಾಂಡ್? ಬಿಫೋರ್ ದಟ್ ಸಿಕ್ಕಿರಲ್ಲ. ಯಾವಾಗ ನಮ್ಮ ಬಿಸ್ನೆಸ್ನ ROF ರಿಜಿಸ್ಟರ್ ಆಫ್ ಫರ್ಮ್ಸ್ ಅಲ್ಲಿ ನಮ್ಮ ಬಿಸ್ನೆಸ್ ನೇಮ್ನ ಅಥವಾ ಬಿಸ್ನೆಸ್ ಇಂಟೆನ್ಷನ್ನ ನಾವು ರಿಜಿಸ್ಟರ್ ಅಂದರೆ ಗೊತ್ತಲ್ಲ, ನೋಂದಾಯಿಸೋದು, ರಿಜಿಸ್ಟರ್ ಮಾಡಿಸ್ತೀವಿ. ಆವಾಗಲಿಂದ ನಮಗೊಂದು ಐಡೆಂಟಿಟಿ ಸಿಗುತ್ತೆ, ನಮ್ಮ ಬಿಸ್ನೆಸ್ಗೊಂದು ಐಡೆಂಟಿಟಿ ಸಿಗುತ್ತೆ. ಆ ಐಡೆಂಟಿಟಿನೇ ಫರ್ಮ್. ಸೊ ಓವರಾಲ್ ನಾವೇನಾದ್ರೂ ಈಗ ಪಾರ್ಟ್ನರ್ಶಿಪ್ ಫರ್ಮ್. ಇವೆಲ್ಲ ಹೇಳೋದು ಯಾರು? ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ 1932. ಇದೊಂಥರ ನಮಗೆ ಗುರು ಇದ್ದಂಗೆ. ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ ನಮಗೆ ಒಂಥರ ಗೈಡರ್ ಇದ್ದಂಗೆ. ಈಗ ಫಾರ್ ಎಕ್ಸಾಂಪಲ್, ನೀವು ಒಂದು ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗಿ ಹೋಗ್ತೀರಾ, ಆಯಿತಾ? ಆ ಕಾಲೇಜಿನ ರೂಲ್ಸ್ ರೆಗ್ಯುಲೇಷನ್ಸ್ ಫಾಲೋ ಮಾಡ್ತೀರಾ, ಬೇರೆ ಕಾಲೇಜ್ ರೂಲ್ಸ್ ರೆಗ್ಯುಲೇಷನ್ಸ್ ಫಾಲೋ ಮಾಡ್ತೀರಾ. ಬಿಕಾಸ್ ಯು ಆರ್ ದ ಪಾರ್ಟ್ ಆಫ್ ದಟ್ ಕಾಲೇಜ್, ಯು ಹ್ಯಾವ್ ಟು ಫಾಲೋ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಿಕ್ಸ್ಡ್ ಬೈ ದಟ್ ಪರ್ಟಿಕ್ಯುಲರ್ ಕಾಲೇಜ್. ಸಿಮಿಲರ್ಲಿ ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ ಇಸ್ ಲೈಕ್ ಎ ಕಾಲೇಜ್. ಅದು ಹೇಳೋ ರೂಲ್ಸು ರೆಗ್ಯುಲೇಷನ್ಸ್ನ ಅದರ ಅಂಡರ್ ಬರೋ ಎಲ್ಲ ಪಾರ್ಟ್ನರ್ಶಿಪ್ ಫಾರ್ಮ್ಸ್ಗಳು ಫಾಲೋ ಮಾಡಬೇಕು. ಅಂಡರ್ಸ್ಟ್ಯಾಂಡ್? ಸೊ ಡಿಫ್ರೆನ್ಸಿಯೇಷನ್ ಗೊತ್ತಾಯ್ತಾ? ಪಾರ್ಟ್ನರ್ಶಿಪ್ಗೂ ಪಾರ್ಟ್ನರ್ಶಿಪ್ ಫರ್ಮ್ಗೂ. ಈಗ ಅಕೌಂಟಿಂಗ್ ಅಂದರೆ ಏನು, ಈ ಅಕೌಂಟಿಂಗು ಅಂದರೆ ಏನು, ಅದು ಪಾರ್ಟ್ನರ್ಶಿಪ್ ಹೇಗೆ ರಿಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಸಮ್ಮರೈಸ್ ಮಾಡಿ ನಾನು ಕ್ಲಾಸ್ನ ಮುಗಿಸ್ತೇನೆ. ಈಗ ಅಕೌಂಟಿಂಗ್ ಅಂದರೆ ನೀವು ಹೋದ ವರ್ಷ ಓದಿರ್ತೀರ, ಅಕೌಂಟಿಂಗ್ ಈಸ್ ಐಡೆಂಟಿಫೈಯಿಂಗ್ ಆ್ಯಂಡ್ ಮೆಷರಿಂಗ್. ನೋಡಿ, I&M ಅಂತ ಬರ್ತೀನಿ, ಐಡೆಂಟಿಫೈಯಿಂಗ್ ಆ್ಯಂಡ್ ಮೆಷರಿಂಗ್. R ಅಂದರೆ ರೆಕಾರ್ಡಿಂಗ್, C ಅಂದರೆ ಕ್ಲಾಸಿಫೈಯಿಂಗ್, S ಅಂದರೆ ಸಮ್ಮರೈಸಿಂಗ್, E ಅಂದರೆ ಎನಲೈಸಿಂಗ್ ಆ್ಯಂಡ್ ಇಂಟರ್ಪ್ರಿಟಿಂಗ್ ಆ್ಯಂಡ್ ಕಮ್ಯುನಿಕೇಟಿಂಗ್. ಯಾರಿಗೆ ಕಮ್ಯುನಿಕೇಟ್ ಮಾಡ್ತೀರಾ? ಟು ದ ಯೂಸರ್ಸ್. ಸೊ ಲಾಸ್ಟ್ ಇಯರ್ ನೀವು ಅಕೌಂಟಿಂಗ್ ಮಾಡಬೇಕಾದ್ರೆ ರೆಕಾರ್ಡಿಂಗ್ ಮಾಡಿದ್ದೀರಾ ಜರ್ನಲ್ ಬುಕ್ಕಲ್ಲಿ, ಕ್ಲಾಸಿಫೈ ಮಾಡಿದ್ದೀರಾ ಲೆಡ್ಜರ್ ಬುಕ್ಕಲ್ಲಿ, ಸಮ್ಮರೈಸ್ ಮಾಡಿದ್ದೀರಾ, ಏನು ಟ್ರಯಲ್ ಬ್ಯಾಲೆನ್ಸ್ ಮಾಡಿದ್ದೀರಾ, ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮಾಡಿದ್ದೀರಾ, ಬ್ಯಾಲೆನ್ಸ್ ಶೀಟ್ ಮಾಡಿದ್ದೀರಾ. ಆದರೆ ಎನಾಲೈಸಿಸ್ ಮತ್ತು ಇಂಟರ್ಪ್ರಿಟೇಷನ್ ಈ ವರ್ಷ ಮಾಡ್ತೀರಾ 9, 10, 11ನೇ ಚಾಪ್ಟರ್. ನೀವು ಅಕೌಂಟಿಂಗ್ ಮಾಡಿದ್ದು ಹೋದ ವರ್ಷ ಸೋಲ್ ಪ್ರೊಪ್ರೈಟರ್ಶಿಪ್ ಅಂದರೆ ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನಲ್ಲಿ ಮೊದಲನೇದು ಸೋಲ್ ಪ್ರೊಪ್ರೈಟರ್ಶಿಪ್, ಎರಡನೇದು ಪಾರ್ಟ್ನರ್ಶಿಪ್ ಫಾರ್ಮ್, ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ, ಕಂಪನಿ, ಕೋಆಪರೇಟಿವ್ ಸೊಸೈಟಿ. ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಆರ್ಗನೈಸೇಷನ್ ಇದೆ. ಎಲ್ಲದಕ್ಕೂ ಅಕೌಂಟಿಂಗ್ ಅನ್ನೋದು ಒಂದೇ, ಸಿಂಗಲ್ ಡೆಫಿನೇಷನ್. ಅಂಡರ್ಸ್ಟ್ಯಾಂಡ್? ಸೋಲ್ ಪ್ರೊಪ್ರೈಟರ್ಶಿಪ್ ಬಂದು ಪಾರ್ಟ್ನರ್ಶಿಪ್ ಬಂದು ಆಗಲ್ಲ. ಆದ್ದರಿಂದ ಪಾರ್ಟ್ನರ್ಶಿಪ್ ಫಾರ್ಮ್ನಲ್ಲೂ ಅಷ್ಟೇ ಅಕೌಂಟಿಂಗ್ ಅಂದರೆ ಸೇಮ್, ರೆಕಾರ್ಡಿಂಗ್ ಸೇಮ್. ಇಲ್ಲಿ ರೆಕಾರ್ಡ್ ಮಾಡ್ತಿರೋದು ಯಾವುದನ್ನ? ದಿ ಆಕ್ಟಿವಿಟೀಸ್ ಆಫ್ ದ ಪಾರ್ಟ್ನರ್ಶಿಪ್ ಫಾರ್ಮ್. ಆಕ್ಟಿವಿಟಿ ಅಂದರೆ ಯಾವುದು? ಬಿಸ್ನೆಸ್. ಬಿಸ್ನೆಸ್ ಅಂದರೆ ಏನು? ಪರ್ಚೇಸ್ ಆರ್ ಮ್ಯಾನುಫ್ಯಾಕ್ಚರ್ ಆ್ಯಂಡ್ ಸೇಲ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಅದು ನಿಮ್ಗೆ ಡೆಫಿನೇಷನ್ ಗೊತ್ತು ಬಿಸ್ನೆಸ್ ಅಂದರೆ ಏನು ಅಂತ. ಯಾಕೆ ಬಿಸ್ನೆಸ್ಗೆ ಅಕೌಂಟಿಂಗ್ ಬೇಕು ಅಂದರೆ ಅದ್ರ ಇಂಟೆನ್ಷನ್ ಯಾವಾಗಲೂ ಏನಾಗಿರುತ್ತೆ? ಪ್ರಾಫಿಟ್ ಮೋಟಿವ್ ಆಗಿರುತ್ತೆ. ಆದ್ದರಿಂದ ಬಿಸ್ನೆಸ್ಗೆ ಎಲ್ಲೆಲ್ಲಿ ಬಿಸ್ನೆಸ್ ಬರುತ್ತೆ ಅಲ್ಲೆಲ್ಲ ಅಕೌಂಟಿಂಗ್ ಬೇಕು. ಅದು ಯಾವುದೋ ರೂಪನಾದ್ರೂ ಪಡ್ಕೊಂಡಿರಲಿ, ಅದು ರೂಪ ಸೋಲ್ ಪ್ರೊಪ್ರೈಟರ್ಶಿಪ್ ಅನ್ನೋ ಒಂದು ರೂಪನಾರ ಧರಿಸ್ಕೊಂಡಿರಲಿ, ಅಥವಾ ಪಾರ್ಟ್ನರ್ಶಿಪ್ ಫಾರ್ಮ್ ಅನ್ನೋ ರೂಪನಾರ ಧರಿಸ್ಕೊಂಡಿರಲಿ, ಅಥವಾ ಕಂಪ್ನಿಯನ್ನ ರೂಪನಾರ ಧರಿಸ್ಕೊಂಡಿರಲಿ. ಸೊ ಎಲ್ಲೇ ಯಾವುದೇ ರೂಪ ಧರಿಸ್ಕೊಂಡ್ರು ಅದು ಬಿಸ್ನೆಸ್ ಇಂಟೆನ್ಷನ್ ಇದ್ದರೆ ಅದಕ್ಕೆಲ್ಲ ಅಕೌಂಟಿಂಗ್ ಬೇಕು. ಲಾಸ್ಟ್ ಬಂದು ಟು ದ ಯೂಸರ್ಸ್ ಅಂತ ಹೇಳಿದರೆ, ಯೂಸರ್ಸ್ ಅಂದರೆ ಒಂದು ಎಕ್ಸಾಂಪಲ್ ಇನ್ವೆಸ್ಟರ್, ನಮ್ಮ ಕಂಪ್ನಿ ನಮಗೂ ಬಂಡವಾಳ ಹಾಕ್ತಾರಲ್ಲ, ಅವರಿಗೆ ನಮಗೆ ಅಕೌಂಟಿಂಗ್ ಬೇಕು. ಇಲ್ಲಿ ಅದು ಅಕೌಂಟಿಂಗ್ ಅಂದರೆ ಗೊತ್ತಾಯಿತು. ಇಲ್ಲಿ ಒಂದು ಎಕ್ಸ್ಟ್ರಾ ವರ್ಕ್ ಮಾಡಬೇಕಷ್ಟೆ, ಆಲ್ ರಿಮೇನ್ ಸೇಮ್. ಒಂದು ಎಕ್ಸ್ಟ್ರಾ ವರ್ಕ್ ಏನು ಅಂತ ಹೇಳಿದ್ರೆ, ಮೊದಲು ಕ್ಲಾಸಿಫಿಕೇಷನಲ್ಲಿ ಲೆಡ್ಜರ್ ಅಕೌಂಟ್ಸ್ ಮಾಡ್ತೀವಿ, ಹೌದಾ? ಅಲ್ಲೇನು ಮಾಡ್ತಿದ್ರಿ? ಸೋಲ್ ಪ್ರೊಪ್ರೈಟರ್ಶಿಪ್ ಮಾಡ್ತಿದ್ವಿ. ಸೋಲ್ ಪ್ರೊಪ್ರೈಟರ್ಶಿಪ್ ಅಂದರೆ ಒನ್ ಪರ್ಸನ್ ಅಂತ, 1 ಪರ್ಸನ್ ಕ್ಯಾಪಿಟಲ್ ಅಕೌಂಟ್ ಮಾಡ್ತಿದ್ವಿ. ಇಲ್ಲಿ ನಂಬರ್ ಆಫ್ ಪರ್ಸನ್ಸ್ ಮೇಲೆ ಕ್ಯಾಪಿಟಲ್ ಅಕೌಂಟ್ ಮಾಡ್ತೀವಿ. ಸೇ ಫಾರ್ ಎಕ್ಸಾಂಪಲ್ ಎಮ್ಸ್ ಅಕೌಂಟ್, ಎಕ್ಸ್ ಅಕೌಂಟ್, ವೈ ಅಕೌಂಟ್, ಇವರೆಲ್ಲ ಪಾರ್ಟ್ನರ್ಸ್, ಎಲ್ಲ ಪಾರ್ಟ್ನರ್ಸ್ಗೂ ಒಂದೊಂದು ಅಕೌಂಟ್ ಮಾಡಬೇಕು. ಸೊ ನಂಬರ್ ಆಫ್ ಕ್ಯಾಪಿಟಲ್ ಅಕೌಂಟ್ಸ್ ಏನಾಗುತ್ತೆ ಇಲ್ಲಿ ಚೂರು ಜಾಸ್ತಿ ಆಸ್ ಕಂಪೇರ್ಡ್ ಟು ಸೋಲ್ ಪ್ರೊಪ್ರೈಟರ್ಶಿಪ್. ನೆಕ್ಸ್ಟು ಸಮ್ಮರೈಸಿಂಗ್ ಮಾಡಬೇಕಾದ್ರೆ ನೀವೇನು ಮಾಡ್ತಿದ್ರಿ? ಸಮ್ಮರೈಸಿಂಗ್ ಸ್ಟೇಜಲ್ಲಿ ಟ್ರಯಲ್ ಬ್ಯಾಲೆನ್ಸ್ ಮಾಡ್ತಿದ್ರಿ, ನಂತರ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮಾಡ್ತಿದ್ರಿ, ಆಮೇಲೆ ಡೈರೆಕ್ಟಾಗಿ ಬ್ಯಾಲೆನ್ಸ್ ಶೀಟ್ಗೆ ಹೋಗ್ತಿದ್ರಿ. ಇಲ್ಲೊಂದು ಸ್ವಲ್ಪ ಚೇಂಜಸ್ ಇದೆ ಪಾರ್ಟ್ನರ್ಶಿಪ್ ಫಾರ್ಮಲ್ಲಿ. ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮಾಡಿದ ತಕ್ಷಣ ಒಂದು ಎಕ್ಸ್ಟೆನ್ಷನ್ ಆಗುತ್ತೆ. ಆ ಎಕ್ಸ್ಟೆನ್ಷನ್ ಆಗೋ ಅಕೌಂಟೇ
ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್. ಆಯಿತಾ? ಸೊ ಎರಡೆರಡು ಚೇಂಜಸ್ಸು, ಇನ್ನೆಲ್ಲವೂ ಒಂದೇ. ಸೊ ಹೆದರಬೇಕಾದ ಅವಶ್ಯಕತೆ ಇಲ್ಲ. ಈ ಪಾರ್ಟ್ನರ್ಶಿಪ್ ಫಾರ್ಮ್ ಬೇಸಿಕ್ ಕಾನ್ಸೆಪ್ಟ್ಸ್ನಲ್ಲಿ 14 ಮಾರ್ಕ್ಸ್ ನೀವು ಈಸಿಯಾಗಿ ತೊಗೋಬೋದು. ಅರ್ಥ ಆಗ್ತಿದೆಯಾ? ಸೊ ಫಸ್ಟ್ ಇಯರ್ ಬೇಸಿಕ್ಸ್ ನಿಮಗೆ ಚೆನ್ನಾಗಿದ್ದರೆ ಸೆಕೆಂಡ್ ಇಯರ್ ನಿಮಗೆ ತುಂಬ ಈಸಿ ಆಗುತ್ತೆ. ಈ ಪಾರ್ಟ್ನರ್ಶಿಪ್ ನಿಮಗೆ ಓವರಾಲ್ 56 ಮಾರ್ಕ್ಸ್ ಕೊಡುತ್ತೆ. ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ ನಾವು ಮಾಡ್ಕೊಂಡಿರೋದು. ಅಂಡರ್ಸ್ಟ್ಯಾಂಡ್? ಸೊ ಇನ್ನು ಸಮ್ಮರೈಸ್ ಮಾಡಿ ಹೇಳೋದಾದರೆ, ನಿಮಗೆ ಇವತ್ತಿನ ಕ್ಲಾಸ್ನಲ್ಲಿ ಏನು ಬೆನಿಫಿಟ್ ಆಗುತ್ತೆ ಅಂದರೆ, ನಾವು ಡಿಸ್ಕಸ್ ಮಾಡೋದು ಬರೀ 3 ಆಸ್ಪೆಕ್ಟ್: ಅಕೌಂಟಿಂಗ್, ಪಾರ್ಟ್ನರ್ಶಿಪ್ ಮತ್ತು ಪಾರ್ಟ್ನರ್ಶಿಪ್ ಫರ್ಮ್. ಅಂಡರ್ಸ್ಟ್ಯಾಂಡ್? ಇದರಲ್ಲಿ 1 ಮಾರ್ಕ್ಸ್ 2 ಮಾರ್ಕ್ಸ್ಗೆ ನಿಮಗೆ ಕವರ್ ಆಗುತ್ತೆ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು 6 ಮಾರ್ಕ್ಸ್ಗೆ ಕವರ್ ಆಗೋ ಹಾಗೆ ಕ್ಲಾಸಸ್ ಮಾಡ್ತೀವಿ. ಅದು ಸೆಷನ್ 2 ಕ್ಲಾಸ್ ಅಥವಾ ಸೆಷನ್ 2. ಅಂಡರ್ಸ್ಟ್ಯಾಂಡ್? ನೋಡಿ ಒಂದ್ಸರಿ ಬೋರ್ಡ್ನ ನೋಡ್ಕೊಳ್ಳಿ, ಪ್ರತಿಯೊಂದು ಪಾಯಿಂಟ್ಸ್ ನೋಡಿ, ಬೇಕಾದ್ರೆ ಬರ್ಕೊಳ್ಳೋದ್ರೆ ಬರ್ಕೊಳ್ಳಿ. ಏನಾದರೂ ಡೌಟ್ಸ್ಗಳಿದ್ದರೆ ಇದಕ್ಕೆ ಸಂಬಂಧಪಟ್ಟಿದ್ದು ನಿಮಗೆ ಕಮೆಂಟ್ ಸೆಕ್ಷನ್ ಅಂತ ಇರುತ್ತೆ. ಆ ಕಮೆಂಟ್ ಸೆಕ್ಷನಲ್ಲಿ ಯಾವುದೊಂದು ಟರ್ಮಿನಾಲಜಿ ಅರ್ಥ ಆಗಲಿಲ್ಲ ಅಂದರೆ ಅಲ್ಲಿ ನೀವು ಆ ಟರ್ಮಿನಾಲಜಿ ಬಗ್ಗೆ ಹೇಳ್ಬೋದು. ಸೆಷನ್ 2ನಲ್ಲಿ ಅದ್ರ ಬಗ್ಗೆ ನಾವು ಗಮನ ಕೊಡ್ತೀವಿ, ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೀವಿ. ಸೊ ಇಷ್ಟೊತ್ತು ಕೇಳಿದ್ದಕ್ಕೆ ನಿಮ್ಮ ಹತ್ರ ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು.